ಎಣ ಯಾಕ ಟೆಲಿಕಾಂ ಸಂಸ್ಥೆಯವ್ರಿಗೆ ನಮಸ್ಕಾರ, ಅದರಲ್ಲೂ ಜಿಯೋದವ್ರಿಗೆ ಡಬಲ್ ನಮಸ್ಕಾರ. ನಮ್ಮೂರು ಮಾವಿನಕೆರೆ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ದೇವಲಾಪುರ ಹೋಬಳಿ. ನಾವು 900 ರೂಪಾಯಿ 800 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊತಾ ಇದೀವಿ. ಜಿಯೋ ಅಂದಿರಾ ನಿಮ್ದು ಅಮ್ಮಯ್ಯ ಒಂಚೂರು ಒಳ್ಳೆ ನೆಟ್ವರ್ಕ್ ಕೊಡಿ, ಪರಿಸರಕ್ಕೆ ಏನು ಹಾನಿ ಆಗ್ಬಾರ್ದು ಆ ತರ ನಮ್ಮೂರಿಗೆ ಒಂದು ನೆಟ್ವರ್ಕ್ ವ್ಯವಸ್ಥೆ ಮಾಡಿಕೊಡಿ. ಏನೋ ಫೋನ್ ಮಾಡಿದ್ರಿ ಇದು ಕೇಳಿಸೋದೇ ಇಲ್ಲ ಒಂದು 10ಕ್ಕೂ. ಇನ್ನ ಮೊಬೈಲಲ್ಲಿ ಇಂಟರ್ನೆಟ್ ಅಂತೂ ಯೂಸೇ ಮಾಡೋಕ್ಕಾಯ್ತಾ ಇಲ್ಲ. ನಾವು ಎಷ್ಟು ಅಂತ ಕಂಪ್ಲೇಂಟ್ ಮಾಡೋಣ, ಕಂಪ್ಲೇಂಟ್ ತಗೋತಾರೆ, ಫೋನ್ ಎತ್ತುತ್ತಾರೆ, ಅವ್ರು ಕನೆಕ್ಟ್ ಮಾಡ್ತೀವಿ ಇವ್ರು ಕನೆಕ್ಟ್ ಮಾಡ್ತೀವಿ ಅಂದ್ಬಿಟ್ಟು ಏನು ಉತ್ತರನೇ ಕೊಡಲ್ಲ. ನಿಮ್ದು ಅಮ್ಮಯ್ಯ ಜಿಯೋ ಅಂದಿರಾ ಒಂಚೂರ ನೋಡ್ಕೊಂಡು ನಮಗೆ ಈ ಫೋನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ, ಈ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಒಂಚೂರು ವ್ಯವಸ್ಥೆ ಮಾಡಿಕೊಡಿ. ಇನ್ನೊಂದು ಇಲ್ಲ ಕಣಪ್ಪ ಮಗ, ನಾವು ಹಿಂಗೆಯ ನೆಟ್ವರ್ಕ್ ಕೊಡ್ತೀವಿ ಅಂತಂದ್ರೆ ನಿಮ್ದು ಅಮ್ಮಯ್ಯ ಈಗ 800 ರೂಪಾಯಿ 900 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡಿರ್ತೀವಲ್ವೇ, ಇವತ್ತೇನಾರ ನಾವು ಬಳಸೋಕ್ಕಾಗಲಿಲ್ಲ ಅಂತಂದ್ರೆ ನಾಳೆಗೆ ಶಿಫ್ಟ್ ಮಾಡಿ ಅದೇ ಇಂಟರ್ನೆಟ್, ಅದೇ ಕಾಲಿಂಗ್ಸ್ ನಾಳಿಕೆ ಅಂತಂದ್ರೆ 3 ತಿಂಗಳು ಇರೋದು 6 ತಿಂಗಳು ಪ್ಯಾಕೇಜ್ಗೆ ಆಗ್ಬಿಡ್ಲಿ. ಸೊ ಆ ಥರ ಏನಾರ ವ್ಯವಸ್ಥೆ ಇದ್ರೆ ದಯವಿಟ್ಟು ಮಾಡಿಕೊಡಿ. ನಿಮ್ದು ಅಮ್ಮಯ್ಯ ಹಿಂಗೆ ಆಯ್ತಾಯ್ತು ಅಂತಂದ್ರೆ ನಾವೆಲ್ಲ ಪೋರ್ಟ್ ಆಗ್ಬಿಡ್ತೀವಿ ಬೇರೆ ಸಿಮ್ಗಳಿಗೆ. ಜಿಯೋದವ್ರು ನಿಮ್ದು ಅಮ್ಮಯ್ಯ ನಮ್ಮೂರು ಸುತ್ತಮುತ್ತ, ನಮ್ಮ ಮಾವನಕೆರೆ ಆಗಿರ್ಬೋದು, ಬವನಹಳ್ಳಿ ಆಗಿರ್ಬೋದು, ಮದ್ದಹಳ್ಳಿ ಆಗಿರ್ಬೋದು, ಸುಣ್ಣಹಳ್ಳಿ ಆಗಿರ್ಬೋದು, ಈ ಕಡೆ ಒಂದು 90ಕ್ಕೂ ಸಿಗ್ತಾ ಇಲ್ಲ. ನಿಮ್ದು ಅಮ್ಮಯ್ಯ ಅದೇನು ಮಾಡಬೇಕು ಜಿಯೋದವ್ರು ನೋಡ್ಕೊಂಡು ಒಂಚೂರು ಮಾಡಿಕೊಡಿ. ಇಲ್ಲ ಅಂತಂದ್ರೆ ಮುಂದಿನ ತಿಂಗಳಲ್ಲಿ ಜನ ಶಿಫ್ಟ್ ಆಗೋಯ್ತಾರೆ. ಯಾಕೆಂದ್ರೆ 800 ರೂಪಾಯಿ 900 ರೂಪಾಯಿ ಸುಮ್ಮನೆ ಬರಲ್ಲ. ಈಗ ನಾವು ಕಟ್ತಾ ಇದೀವಿ ಅಂತಂದ್ರೆ ಅದಕ್ಕೆ ತಕ್ಕನಾಗಿ ನಮ್ಗೆ ಏನಾದರೂ ಬೇಕು. ಜೊತೆಗೆ ನಮಗೆ ಇಂಟರ್ನೆಟ್ಟು ಸಿಗಲಿ ಅಂದ್ಬಿಟ್ಟು ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗೋದು ಬೇಡ. ಪರಿಸರಕ್ಕೆ ಒಳ್ಳೇದು ಮಾಡ್ತಾ ನಮ್ಗೆ ಒಂಚೂರು ಇಂಟರ್ನೆಟ್ ವ್ಯವಸ್ಥೆ ಮಾಡಿಕೊಡಿ. ಎಲ್ರಿಗೂ ಧನ್ಯವಾದ.